ಮೊನ್ನೆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ನನ್ನ ಅಕ್ಕಂದಿರಿಗೆ ಗೃಹಲಕ್ಷ್ಮಿ 2,000 ಬರ್ತಾ ಇದೆಯಾ ಅಂತಂದರು. ಇಲ್ಲ ಅಂತ ಅಂದ್ಬಿಟ್ರು ಅವರು. ಫುಲ್ ಚಮಕ್ಕು ಜನಗಳು ಇಲ್ಲ ಅಂತ ಅಂದ್ಬಿಟ್ರು ಕಾಂಗ್ರೆಸ್ ಸಮಾವೇಶದಲ್ಲಿ. ಡಿ ಕೆ ಶಿವಕುಮಾರ್ಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಒಂದು ರಿಸೆಸ್ ಸುಧಾರಿಸ್ಕೊಂಬಿಟ್ಟೆ ಬರುತ್ತೆ ಹಾಗಿದ್ರೆ ಬಂತ 3 ತಿಂಗಳದ್ದು ಬರಬೇಕು. ನಾವು ಮೊನ್ನೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೆ ಬರಬೇಕು. ಹಾಗಿದ್ರೆ ಗೃಹಲಕ್ಷ್ಮಿ ಬರೋದು ಯಾವಾಗ? ಆ ಬೈಟ್ ಇದೆಯಾ? ಹಾಕಿ ಒಮ್ಮೆ ಪ್ಲೀಸ್ ಹಾಕಿ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತದೆ ತಲೆ ಕೆಡಿಸ್ಕೊಬೇಡಿ. ಬರ್ತದೆ. 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈ ಮುಜುಗರ ಆಗೋದಿದೆಯಲ್ಲ, ಇದು ಭಾಳ ಡೇಂಜರ್. 2,000 ನನ್ನ ತಾಯಂದ್ರಿಗೆ ಬರ್ತಾ ಇದೆ ಅಂತ ಅವ್ರದ್ದೇ ಕಾರ್ಯಕ್ರಮ. ಬರ್ತಾ ಇಲ್ಲ ಅಂತ ಅವರು ಬರ್ತದೆ ಕುತ್ಕೊಳ್ಳಪ್ಪ ಅಂತ ಹೇಳಿ. ಓಕೆ ಇರಲಿ, 3 ತಿಂಗಳದ್ದು ಬರಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು 2,400 ಕೋಟಿ ಖರ್ಚಾಗುತ್ತೆ. ಮಂಡ್ಯದ ಫಲಾನುಭವಿಗಳಿಗೆ ಹಣ ಹಾಕಲು ಆರಂಭಿಸಿದ್ದೇವೆ. ಇದನ್ನು ಮಂತ್ರಿ ಹೇಳ್ತಾ ಇದ್ದಾರೆ. ಇನ್ನು 4-5 ಜಿಲ್ಲೆಗಳಿಗೆ ಯೋಜನೆಯ ಹಣ ಬರಬೇಕಿದೆ. ಬ್ಯಾಂಕ್ಗಳಿಗೆ ಈಗಾಗಲೇ ಹಣ ಕಳಿಸಿದ್ದೇವೆ. ದೊಡ್ಡ ಮೊತ್ತದ ಹಣ ಆಗಿರುವ ಕಾರಣ ವಿಳಂಬ ಆಗ್ತಾ ಇದೆ. ಈಗಾಗಲೇ ಜೂನ್ ತಿಂಗಳ ಹಣ ವರ್ಗಾವಣೆಯಾಗಿದೆ. ಜುಲೈ ತಿಂಗಳ ಹಣ 12 ದಿನಗಳಲ್ಲಿ ಖಾತೆಗಳಿಗೆ ವರ್ಗಾವಣೆಯಾಗುತ್ತೆ. ಆಗಸ್ಟ್ ತಿಂಗಳ ಹಣವು ಖಾತೆಗೆ ವರ್ಗಾವಣೆ ಮಾಡ್ತೇವೆ. ವಿಳಂಬ ಆಗದಂತೆ ನೋಡಿಕೊಳ್ಳಲು ಹಗಲಿಡಿ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಾರೆ 3 ತಿಂಗಳ ದುಡ್ಡು ಹಾಕೋದಕ್ಕೆ 10 ದಿನ ಕಾಲಾವಕಾಶ ಬೇಕು. 6,000 ಬರುತ್ತಂತೆ. ಆಮೇಲೆ ನಾವು ಕಳಿಸಿದ್ದೀವಿ, ಅಲ್ಲಿ ರೆಡಿ ಆಗ್ತಾ ಇದೆ ಮತ್ತೊಂದು. ಇದೆಲ್ಲ ಬೇಡ ಕತೆ, ನಮ್ಗೆ ಗೊತ್ತಿದೆ. ಪಟಕ್ಕಂತ ಹಾಕಿದರೆ ಒಂದೇ ಸಲಕ್ಕೆ ಎಲ್ಲ ಅಕೌಂಟಿಗೆ ಬರುತ್ತೆ. ಆದರೂ ಹಾಕ್ರಪ್ಪ, ಸುಮ್ಮನೆ ನೀವೇನು ಹೇಳಿದ್ರೆ ಕೇಳಿಸ್ಕೊಂಡಂಗೆ ನಾಟಕ ಮಾಡ್ತಾಯಿದ್ದೀವಿ ನಾವು ಅಷ್ಟೇ. ಏನೋ ಕತೆ ಹೇಳ್ತಾವ್ರೆ, ನಾವು ಕೂಡ ಕತೆ ಚೆನ್ನಾಗಿದೆ ಅಂತ ಕೇಳಿಸ್ಕೊಂಡೆ ನಾಟಕ ಆಡ್ತಾಯಿದ್ದೀವಿ. 3 ತಿಂಗಳದ್ದು ಬರಬೇಕು. 10 ದಿನ ತಾನೇ ಕಾಲಾವಕಾಶ. 11ನೇ ದಿನ ನೋಡಿ ನೀವು ಹಾಕಿಲ್ಲ ಅಂತಂದರೆ, 11ನೇ ದಿನ, ಇವತ್ತಿಂದ 11ನೇ ದಿನ 3,000 ಬಂದಿಲ್ಲ ಅಂತಂದರೆ ಮುಂದೈತೆ ಮಾರಿ ಹಬ್ಬ. ನೋಡೇ ಬಿಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಹ್ಯಾಪಿ ವೀಕೆಂಡ್, ಮಜಾ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ರಾಜ್ಕುಮಾರ್ ಆಮೇಲೆ ಏನಾದರೂ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ಗಿಂತ ದೊಡ್ಡ ನಟ ಆದರು. ನಟ ಸಾರ್ವಭೌಮ ನಂಬರ್ 1. ಎರಡನೇದು ರಜನಿಕಾಂತ್ ವಿಚಾರ. ರಜನಿಕಾಂತ್ ಏನೋ 1,000 ರೂಪಾಯಿ ಕೊಡಿ ಅಂತ ಕೇಳಿದ್ದಕ್ಕೆ ಕೊಡ ಅಂತ ಹೇಳಿದ್ದಕ್ಕೆ ಕೊಡಂಬಾಕ್ ನಡ್ಕೊಂಡು ಹೋಗ್ತಾರಂತೆ ರಜನಿಕಾಂತ್. ಏನಪ್ಪ ಇದು ಅಂತೇಳಿ. ಆಗ ಅವ್ರದ್ದೊಂದು ಪಿಕ್ಚರ್, ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿರುತ್ತೆ. ಅದರೊಂದು ಫೇಮಸ್ ಡಾಲರ್ ಇದೇ ಪಡಿದಕ್ಕೆ ಅಂತೇಳಿ. ಇವ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರಜನಿಕಾಂತ್ ನಡ್ಕೊಂಡು ಹೋಗ್ಬೇಕು, ಆ ಕಡೆ ಈ ಕಡೆಯಿಂದ ಇದೇ ಪಡಿದಕ್ಕೆ ಅಂತ ಹೇಳ್ತಾ ಇದ್ರಂತೆ. ಇದಂಗಿದೆ ಅಂತೇಳಿ. ಇವ್ರು ಅಂದ್ಕೊಂಡಂತೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ. ನೋಡುವಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ಆಗ ಅವರೊಂದು ಶಪಥ ಮಾಡ್ತಾರಂತೆ, ಇದೇ ಕೋಡಂಬಾಕಂ ರೋಡಲ್ಲಿ ಫಾರಿನ್ ಗಾಡಿ ತಗೊಂಡು ನಾನು ಫಾರಿನ್ ಡ್ರೈವರ್ ಇಟ್ಕೊಂಡು ಬರ್ತೀನಿ ಅಂತೇಳಿ. ಆಗೋಗ್ಬಿಡ್ತು ಅಂತಂದರೆ ಒಂದು ಛಲ. ಆಮೇಲೆ ನಮಗೆ ಎದುರಾಗುವಂಥ ಸಂಘಟನೆಗಳನ್ನು ಯಾವ ರೀತಿ ರಾಜ್ಕುಮಾರ್ ಫೇಸ್ ಮಾಡಿದರು ಅಂತೇಳಿ. ಅವರೇನು ಗಲಾಟೆ ಮಾಡಿಲ್ಲ, ಅಳ್ತಾ ಬಂದರು. ಬಟ್ ಅದನ್ನು ಯಾವ ರೀತಿ ಸಹನಾ ಶಕ್ತಿಯನ್ನಾಗಿ ಮಾಡಿಕೊಂಡು ಸೂಪರ್ ಸ್ಟಾರ್ ಆದರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಮಾಧ್ಯಮ ಎಷ್ಟು ಅವಕಾಶಗಳು ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ. ಮಾಧ್ಯಮದ ಬಗ್ಗೆ ಯಾವ ರೀತಿ ಎಲ್ಲ ಮಾತಾಡಿದ್ರಿ ನೀವು? ಚಿಕ್ಕಣ್ಣಾಗೇನು ಕಡಿಮೆನಾ ಮಾಧ್ಯಮದಲ್ಲಿ ಪ್ರತಿಯೊಂದು ಎಪಿಸೋಡ್ ಮತ್ತೊಂದರಲ್ಲಿ? ಏನು ನ್ಯೂಸ್ ಚಾನಲ್ ಅವರು ಇವರಿಂದ ದುಡ್ಡು ತಗೋತಾರಾ? ಇಲ್ಲ. ಸಿನಿಮಾದವರು ದುಡ್ಡು ತಗೋತಾರೆ. ಸಿನಿಮಾದವರು ಪ್ರತಿ ಪಿಕ್ಚರ್ಗೆ ದುಡ್ಡು ತಗೋತಾರೆ. ನ್ಯೂಸ್ ಚಾನಲ್ ಯಾವುದು ದುಡ್ಡು ತಗೊಳ್ಳಲ್ಲ, ನೆನಪಿಟ್ಕೊಳ್ಳಿ. ನಿಮಗೆ ಫ್ರೀ, ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಕೇಳಿ ನೋಡಿ. ಎಲ್ಲ ನ್ಯೂಸ್ ಚಾನಲ್ ಫ್ರೀನೇ. ನೀವು 400-500 ರೂಪಾಯಿ ಕಟ್ತಾ ಇದ್ದರೆ ಬೇರೆ ಚಾನಲ್ಗೆ ನೀವು ಬೇಕಿದ್ರೆ ಟೆಸ್ಟ್ ಮಾಡಿ. ಎಲ್ಲ ನ್ಯೂಸ್ ಚಾನಲ್ ಫ್ರೀ. ಅಪ್ಪ ಇವರು ಊಟಕ್ಕೆ ಹೋದ್ರಾ? ಅದಕ್ಕೆ ಇವರು ಕೂಡ ಅಷ್ಟೇ. ಚಿಕ್ಕಣ್ಣ ಅವತ್ತು ಬಂದಾಗ ನಾವೇನು ಕೇಳಿದ್ವಿ, ಅಲ್ಲಿ ಜಟ್ಲಾಗಲ್ಲಿ ಗಲಾಟೆ ಆದಾಗ ದರ್ಶನ್ಗೇನು ಕೇಳಿದ್ವಿ, ಸರ್ ಏನು ಹೇಳ್ತೀರಿ? ದರ್ಶನ್ ಕೂಡ ಏನು ತಂದರು, ಏನಿಲ್ಲ ಇವ್ರದ್ದು ಪಿಕ್ಚರ್ ರಿಲೀಸ್ ಇದೆ, ಪ್ರಮೋಟ್ ಮಾಡಿ. ಇವರು ಅದನ್ನು ಹೋಗ್ಬಿಟ್ಟು ಎಲ್ಲೆಲ್ಲಿ ನೀವು ಅವಕಾಶ ಕೊಟ್ರಿ ಅಂತೇಳಿ. ಅಂದರೆ ಕಿಂಡಲ್ಲ. ಈಗ ಊಟಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ರು. ದರ್ಶನ್ ಯಾವಾಗ ಬಂದಿದ್ರು, ಯಾವಾಗ ಹೋದರು ಅಂತೇಳಿ ಕೇಳೋಕ್ಕೆ ಶುರು ಮಾಡಿದರು. ಪಾರ್ಟಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಕೇಳ್ತಾರೆ ಚಿಕ್ಕಣ್ಣಾಗೆ. ಜೂನ್ 8 ರಾತ್ರಿ ದರ್ಶನ್ ಜೊತೆ ರೆಸ್ಟೋರೆಂಟ್ನಲ್ಲಿದ್ದೆ ಅಂತ ಹೇಳ್ತಾರೆ. ನಮ್ಮ ಜೊತೆ ವಿನಯ್, ಪ್ರದೋಷ್ ಇದ್ದರು. ಊಟ ಮಾಡುವಾಗ ಫೋನ್ ಬಂದಿದ್ದಕ್ಕೆ ದರ್ಶನ್ ಟೆನ್ಷನ್ ಆದರು. ಪಾಯಿಂಟ್. ಸುಮ್ಮನೆ ಕೇಳಲ್ಲ. ಹೌದಾ ಸರ್, ನಿಮಗೆ ಫೋನ್ ಬಂತಾ? ಏನು ಫೋನ್ ಬಂತಾ? ದಾಟಿನೇ ಚೇಂಜ್ ಆಗಿರುತ್ತೆ ಪೊಲೀಸರದು. ಯಾರು ನೋಡಲ್ಲ ಅವರು. ಫೋನ್ ಬಂತಾ ನಿಮಗೆ? ಯಾರ್ದು ಫೋನ್ ಬಂತು? ದರ್ಶನ್ಗೆ ಫೋನ್ ಬಂತು. ಏನು ಹೇಳಿದರು? ಇಲ್ಲ ಸರ್ ಮಾತಾಡಿದ್ರು. ಹೇಳ್ರಿ ಏನು ಹೇಳಿದ್ರು?
ಸರ್ ಫುಲ್ ಟೆನ್ಷನ್ ಅದ್ರ ಬಾ ಪಾಯಿಂಟ್ ಬರೀ. ಪಾರ್ಟಿ ಬಳಿಕ ಕೊಲೆ ನಡೆದ ಶೆಡ್ಗೆ ಹೋಗಿದ್ರಂತೆ ದರ್ಶನ್. ಬಾಯಿ ಬಿಟ್ಟಿದ್ದಾರೆ. ದರ್ಶನ್ ಜೊತೆ ಹೋಗೋ ಬದಲು ಮನೆ ಹೋದ ಚಿಕ್ಕಣ್ಣ. ಚಾನ್ಸ್ ಸ್ವಲ್ಪ ಚೆನ್ನಾಗಿತ್ತು ಚಿಕ್ಕಣ್ಣ, ಮನೆಗೆ ಹೋಗ್ಬಿಟ್ಟಿದ್ದಾನೆ. ಇಲ್ಲಾಂತಂದರೆ ಒಂದು ವೇಳೆ ಯಾರು ದರ್ಶನ್ ಶೆಡ್ಗೆ ಬಾ ಅಂತ ಕರೆದಿದ್ರೆ ಮುಗ್ದೋಗ್ಬಿಡುತ್ತೆ ಕತೆ. ಶೆಡ್ನೆಲ್ಲ ಏನಾಯಿತು ಗೊತ್ತಿಲ್ಲ, ಕೊಲೆ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ್ದ ಚಿಕ್ಕಣ್ಣ. ಓಕೆ, ಪೋಷಿಸಿದ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ 2018-19 ಇದೇ ಬಂಡೆ, ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು, ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ. ಆ ಬಂಡೆ ನಂಬ್ಕೊಂಡು ಹೋಗಿದ್ದಿಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು. ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ. ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತ್ಕೊತಾರಂತೆ, ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ. ಕಾಫಿ ಡೇ ಸಿದ್ಧಾರ್ಥ್ ಆತ್ಮಹತ್ಯೆಗೆ ಕಾರಣ ಯಾರು? ನಾನು ಒಂದು ಹೇಳ್ತೀನಿ, 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ CM ಇದ್ರು, ಅವ್ರನ್ನೂ ಸಹಿಸಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು MP ಆಗಿದ್ರು ಅವರು ಇಲ್ಲ, ಯಾರನ್ನೂ ಬಿಡಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನು ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಯಾವ SM ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ರೇವಣ್ಣ ಕುಟುಂಬಕ್ಕೆ ಕಂಟಕ ಆದೋರು ಯಾರು? ಈಗ ನೋಡಿ, ಮಗಂಗೆ ತೊಂದರೆ ಆಯ್ತದೆ ಅಂತೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ನನ್ನ ಸಹೋದರ ರೇವಣ್ಣ ಅಯ್ಯೋ ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬಲ್ಲ. ಅಯ್ಯೋ ಸಿದ್ದರಾಮಯ್ಯನವರು ಅಂತ ಹೇಳ್ದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ. ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನ ಹೆಂಡ್ತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ, ರೇವಣ್ಣನ ಮೇಲೆ ಕೇಸ್ ಇಲ್ಲ. ಸೃಷ್ಟಿ ಮಾಡ್ತೀರಿ ಕೇಸ್ನ. ಲೀಗಲ್ ಆಗಿ ಸೈಟ್ ಕೊಟ್ಟಿದ್ರೆ ನಾವ್ ಯಾಕೆ ಕೇಳ್ತಿದ್ವಿ? ಈಗ ನೀವು ನಿಮ್ ಜಮೀನು, ನಿಮ್ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ? ಓಲೆ ಪಾರ್ವತಿ ಅಕ್ಕ ಯಾವ್ದಾದ್ರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರಾ? ಯಾರು ಕಳ್ತನ ಮಾಡಿದ್ರಾ? ತಪ್ಪಲ್ಲ ಶಿವಕುಮಾರ್ ಅವರೇ. 3 ಎಕರೆ ಇಲ್ಲದೆ ಇದ್ರೆ 30 ಎಕರೆ ದಾನ ಮಾಡಿಸಿ, 30 ಎಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೊಮ್ಮಾಯಿನ ಮುಖಾಂತರ. ಆದರೆ ಶ್ರಮಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನು ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನು ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ. ನಿಮ್ಮಪ್ಪ ರೈತ, ನಮ್ಮಪ್ಪ ಇಂಜಿನಿಯರ್. ಕುಮಾರನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರು ಜಮೀನು ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ಮದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವೇಗೌಡರ ಆಸ್ತಿ ಕೇಳಿದಿರಿ. ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ಬರು ಇಂಜಿನಿಯರ್ ಆಗಿದ್ರು, ಡಿಪ್ಲೊಮಾ ಪದವೀಧರ. ನಿಮ್ಮದೇನಿತ್ತು? ನಿಮ್ಮ ತಂದೆದೇನಿತ್ತಪ್ಪ? ನಿಮ್ಮ ತಂದೆದೇನಿತ್ತು? ಕೆಂಪೇಗೌಡರದು. ಬಿಜೆಪಿಯವರು ಆರಂಭಿಸಿದ್ದ ಪಾದಯಾತ್ರೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರಿಯಾಗಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.